ನನ್ನ ಹೆಸರು ಅಕ್ಷತಾ. ನಮ್ಮ ಮನೆಗೆ ದಿನಾಂಕ 10ರಂದು ಬೆಳಿಗ್ಗೆ 4 ಗಂಟೆಗೆ 5 ಜನ ಪುರುಷರು ಬಂದು ಜೋರಾಗಿ ಬಾಗಿಲು ಬಡಿತಿದ್ದರು. ನಾನು ಮತ್ತು ನನ್ನ ಅಜ್ಜ ಅಮ್ಮ ಮನೆಯಲ್ಲಿ ಇರುವುದು. 4 ಗಂಟೆಗೆ ಬಂದು ಜೋರಾಗಿ ಬಾಗಿಲು ಬಡಿಯುತ್ತಿದ್ದರು. ಅಮ್ಮನ ಹೆದರಿ ನನ್ನನ್ನು ಎಬ್ಬಿಸಿದರು. ನಾನು ಅಮ್ಮ ತುಂಬಾ ಹೆದರಿಕೊಂಡೆವು. ಅಮ್ಮ ಕಿಟಕಿಯಲ್ಲಿ ಯಾರೆಂದು ಕೇಳಿದಾಗ ಪೊಲೀಸರು ನಾವು ಬಾಗಿಲು ತೆಗೆದು ಲೈಟು ಹಾಕಿ ಅಂತ ನಮ್ಮನ್ನು ಹೆದರಿಸಿದರು. ಅಮ್ಮ ಬಾಗಿಲು ತೆಗೆದಾಗ ಅಕ್ರಮವಾಗಿ ಎಲ್ಲರೂ ಒಂದೇ ಸಲ ಪ್ರವೇಶ ಮಾಡಿ ರೂಮಿನಲ್ಲೆಲ್ಲ ನಮ್ಮ ಬಟ್ಟೆ ಎಲ್ಲ ಹರಡಿ ಎಲ್ಲ ಹುಡುಕಿದರು. ಯಾರನ್ನು ಹುಡುಕಿ ಕೇಳಿದ್ರೆ ಆಶಿಕ್ ಎನ್ನುವ ಹುಡುಗನನ್ನು ಹುಡುಕುತ್ತಿದ್ದೀರಿ, ಎಲ್ಲಿದ್ದಾನೆ ಅಂತ ಹೇಳಿ. ನಾವು ಅವರು ಇಲ್ಲಿ ಇರುವುದಿಲ್ಲ, ನನ್ನ ದೊಡ್ಡಮ್ಮನ ಮಗ, ಅವರು ಮಲ್ಪೆಯವರು, ಇಲ್ಲಿಗೆ ಬರುವುದಿಲ್ಲ ಎಂದಾಗ ಒಬ್ಬರು ಅಲ್ಲಿ ದಪ್ಪ ಇದ್ದವರು ಕನ್ನಡಕ ಹಾಕಿದವರು ನನ್ನ ಕೈ ಎಳೆದು ದೂಡಿ ನನಗೆ ಇದು ನೋವಾಗಿದೆ ತುಂಬಾ. ನಾವು ಕಂಪ್ಲೇಂಟ್ ಕೊಡಲೆಂದು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿ ನಮ್ಮ ಕಂಪ್ಲೇಂಟ್ ಅನ್ನು ತಗೊಳ್ಳಿಲ್ಲ. ಮತ್ತೆ ನನಗೆ ಜೋರಾಗಿ ಕೈ ನೋವಾದಾಗ ನಾನು ಆಸ್ಪತ್ರೆಗೆ ಬಂದು ದಾಖಲಾಗಿದ್ದೇನೆ. ಅವರು ಸುಳ್ಳು ಹೇಳಿದ್ದಾರೆ, ಲೇಡೀಸ್ ಕಾನ್ಸ್ಟೇಬಲ್ ಇದ್ದಾರೆ ಎಂದು. ನನಗೆ ನಮ್ಮ ನ್ಯಾಯವನ್ನು ನೀಡಿ ಅವರ ಮೇಲೆ FIR ಕೇಸ್ ಹಾಕಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಸರ್. ನಮಸ್ತೆ. ಇವತ್ತು ಉಡುಪಿಯಲ್ಲಿ ಒಂದು ಭಾರಿ ಪ್ರತಿಭಟನೆ ಇದೆ. ಇದರ ಮಧ್ಯಾಹ್ನ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅಕ್ಷತಾ ಅನ್ನೋರ್ದು, ಅಂದ್ರೆ ಅವ್ರ ಮೇಲೆ ಪೊಲೀಸರು ಹಲ್ಲೆ ಮಾಡಿದಾರಂತೇಳಿ ಒಂದು ಮನೆಗೆ ಬೆಳಗ್ಗೆ 4:15ಗೆ ಪೊಲೀಸರು ದಾಳಿ ಮಾಡ್ತಾರೆ ಅನ್ನುವಂತಹದ್ದು ಈಗ ಬಂದಿರುವಂತ ದೊಡ್ಡ ಮಟ್ಟದ ಸುದ್ದಿ. ಏನ್ ಸರ್ ಒಟ್ಟಾರೆ ಈ ಘಟನೆ ಯಾಕೆ ನಡೆಯುತ್ತೆ? ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಉಪ್ಪೂರು ಉಗ್ಗೆಲ್ಬಿಟ್ಟು ಅಂತ ಹೇಳಿ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಅಕ್ಷತಾ ಪೂಜಾರಿ ಎನ್ನುವ ಹೆಣ್ಮಗಳ ಮನೆ ಇದೆ. ಅವರು ಕಾಲೇಜು ವಿದ್ಯಾರ್ಥಿ. ಅವರು ಅವರ ತಾಯಿ ಮತ್ತು ಅಜ್ಜಿ ಮಾತ್ರ ಆ ಮನೆಯಲ್ಲಿ ಇರುವುದು. ಆ ಮನೆಗೆ ಡಿಸೆಂಬರ್ 10ರಂದು ರಾತ್ರಿ ಅಂದರೆ ಮುಂಜಾನೆ 4:30 ವೇಳೆಗೆ 5 ಮಂದಿ ಪೊಲೀಸರು ಎಂದು ಹೇಳಿಕೊಂಡವರು ಬರ್ತಾರೆ. ಬಂದು ಬಾಗಿಲು ತಟ್ತಾರೆ. ಅವರು ಬಾಗಿಲು ತೆಗೆದ ಕೂಡಲೇ ಒಳಗೆ ಹೋಗ್ತಾರೆ. ಆಶಿಕ್ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಆಗ ಅವ್ರು ಹೇಳಿದ ಆಶಿಕ್ ಇಲ್ಲಿ ಇರೋದಿಲ್ಲ, ಆತನ ಮಲ್ಪೆ ಕೊಡವೂರ್ನ ಮನೆಯಲ್ಲಿ ಇರ್ತಾನೆ ಅಂತ ಹೇಳಿದ್ದಾರೆ. ಇಲ್ಲ, ಅವನ ಲೊಕೇಶನ್ ಇಲ್ಲಿ ರೀಡ್ ಆಗ್ತಾ ಇದೆ, ಮೊಬೈಲ್ ಲೊಕೇಶನ್ ಇಲ್ಲಿ ರೀಡ್ ಆಗ್ತಾ ಇದೆ ಅಂತ ಹೇಳಿ ನಾವು ಮನೆ ಸರ್ಚ್ ಮಾಡ್ತೇವೆ. ನೀವು ಮನೆ ಸರ್ಚ್ ಮಾಡುವಾಗಿಲ್ಲ, ನಿಮ್ಮಲ್ಲಿ ವಾರಂಟ್ ಇಲ್ಲ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪೊಲೀಸರ ಒಟ್ಟಿಗೆ ಇದ್ದಂತಹ ವ್ಯಕ್ತಿಯೊಬ್ಬರು ಆಕೆಯನ್ನು ದೂಡಿ ಹಾಕ್ತಾರೆ. ಮತ್ತೆ ಅವರು ಮನೆ ಸರ್ಚ್ ಮಾಡ್ತಾರೆ. ಮತ್ತೆ ಅವರು ಹೋಗ್ತಾರೆ. ಪೊಲೀಸರು ಹಲ್ಲೆ ಮಾಡಿದ್ದರಿಂದಾಗಿ ಅಕ್ಷತಾ ಗಾಯಗಳಾಗ್ತವೆ, ನೋವಾಗುತ್ತೆ. ಅವರು ಬಂದು ಉಡುಪಿಯ ಅಜ್ಜರಕಾಡು ಆಸ್ಪತ್ರೆಯಲ್ಲಿ ದಾಖಲಾಗ್ತಾರೆ. ದಾಖಲಾದಾಗ ಆ ಸಂದರ್ಭದಲ್ಲಿ ವೈದ್ಯರಲ್ಲಿ ಅವರು ಮಾಹಿತಿಗಳನ್ನು ಕೊಡ್ತಾರೆ. ಹೀಗೆ ನಮ್ಮ ಮನೆಗೆ 5 ಮಂದಿ ಬಂದಿದ್ರು, ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತೇಳಿ. ಆದ್ರಿಂದಾಗಿ ಅದನ್ನು ಮೆಡಿಕಲ್ ಲೀಗಲ್ ಕೇಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ ವೈದ್ಯರು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಇಂಟಿಮೇಷನ್ ಕಳಿಸ್ತಾರೆ. ಆ ಇಂಟಿಮೇಷನ್ ಆಧಾರದಲ್ಲಿ ಬ್ರಹ್ಮಾವರ ಠಾಣೆಯ ಪೊಲೀಸರು ಆಸ್ಪತ್ರೆಗೆ ಬರ್ತಾರೆ. ಅಕ್ಷತಾ ಅವರ ಬಳಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಅವರೊಂದು ಹೇಳಿಕೆಯನ್ನು ಪಡ್ಕೊಳ್ತಾರೆ, ಹೋಗ್ತಾರೆ. ಹೋದ 2 ದಿವಸದ ನಂತರ ಅಂದ್ರೆ 12ನೇ ತಾರೀಕಿಗೆ ಅಕ್ಷತಾ ಮತ್ತು ಅವರ ತಾಯಿಯ ಮೇಲೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಎನ್ನುವ ಸೆಕ್ಷನ್ ಅಡಿಯಲ್ಲಿ ಬ್ರಹ್ಮಾವರ ಠಾಣೆಯಲ್ಲಿ ಕೇಸು ದಾಖಲಾಗುತ್ತೆ. ಈ ವಿಚಾರ ಗೊತ್ತಾದ ಕೂಡಲೇ ಅಕ್ಷತಾ ಅವರು ತನ್ನ ಮೊಬೈಲ್ ನಲ್ಲಿ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಡ್ತಾರೆ. ಇದು ಇಡೀ ಉಡುಪಿ ಜಿಲ್ಲೆಯಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡುತ್ತದೆ. ಆ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ವಿವಿಧ ಸಂಘಟನೆಗಳು ಮತ್ತು ಅಕ್ಷತಾ ಅವರು ಬಿಲ್ಲವ ಸಮುದಾಯಕ್ಕೆ ಸೇರಿದ್ದರಿಂದ ಆ ಸಮುದಾಯದ ಸಂಘಟನೆಗಳು ಮುಖಂಡರು ಎನ್ನುವಂತ ತೀರ್ಮಾನಕ್ಕೆ ಬಂದು ಕೂತ್ಕೊಂಡು ಮೀಟಿಂಗ್ ಮಾಡಿ ಆ ಬಗ್ಗೆ ಹೋಗಿ ಉಡುಪಿ SP ಹರಿನಾಮ್ ಶಂಕರ್ ಅವರಿಗೆ ಮನವಿ ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 200-300 ಮಂದಿ ಹೋರಾಟಗಾರರು ಇದ್ರು. ಅವರನ್ನು SP ಹರಿನಾಮ್ ಶಂಕರ್ ಅವರು ಸಮಜಾಯಿಸಿ ಮಾಡಿ ನಾವು ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸ್ತೇವೆ ಅಂತ ಹೇಳಿದ್ದಾರೆ. ಆದರೆ ಆ ಘಟನೆಯ ನಂತರ ಆ ಪ್ರಕರಣದ ತನಿಖೆಯನ್ನು, ಯಾಕಂತ ಹೇಳಿದ್ರೆ ಅಕ್ಷತಾ ಮತ್ತು ಆಕೆಯ ತಾಯಿಯ ಮೇಲೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ದಾಖಲಾದಂತಹ ಪ್ರಕರಣವನ್ನ ತನಿಖೆಯನ್ನು ಇನ್ನೊಂದು ಪೊಲೀಸ್ ಠಾಣೆಗೆ ವರ್ಗಾಯಿಸುವುದಂತ ಮಾತ್ರ ಅವರ ಭರವಸೆ ಆಗಿತ್ತು. ಅದಕ್ಕೆ ಪ್ರತಿಯಾಗಿ ಇವತ್ತು ಅಂದರೆ ಬುಧವಾರ ದಿವಸ 17ನೇ ತಾರೀಕು ಉಡುಪಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಘಟನೆ ಏನ್ ಸರ್ ಒಟ್ಟಾರೆ ಯಾಕಾಯ್ತು? ಇದು ಏನ್ ಕ್ರಿಮಿನಲ್ ಪ್ರಕರಣನ, ಸಿವಿಲ್ ಪ್ರಕರಣನ, ಏನ್ ಸರ್ ಇದು? ಇದು ಶುದ್ಧ ಸಿವಿಲ್ ಪ್ರಕರಣ. ಇದರಲ್ಲಿ ಪೊಲೀಸರು ಮೂಗು ತೂರಿಸುವಂತ ಅಗತ್ಯತೆ ಇರಲಿಲ್ಲ. ಆದರೆ ನ್ಯಾಯಾಲಯ ಕೊಟ್ಟಂತಹ ರಿಕವರಿ ಸೂಟಿನ ವಾರಂಟ್ ಇತ್ತು. ಆ ವಾರಂಟ್ ಅನ್ನು ಜಾರಿ ಮಾಡಲಿಕ್ಕೆ ಪೊಲೀಸರು ಮುಂಜಾನೆ 4:30 ವೇಳೆಗೆ ಹೋಗಿದ್ದಾರೆ ಎನ್ನುವುದೇ ವಿಶೇಷ. ಯಾಕಂತ ಹೇಳಿದ್ರೆ ಇದು ಪೊಲೀಸರಿಗೆ ನೇರವಾಗಿ ಸಂಬಂಧಪಡುವಂತಹ ಕ್ರಿಮಿನಲ್ ಪ್ರಕರಣಗಳು ಅಲ್ಲ. ಇದು ನ್ಯಾಯಾಲಯಗಳಲ್ಲಿ ನಡೆಯುವಂತಹ ಸಿವಿಲ್ ಪ್ರಕರಣಗಳು. ಈ ಇಡೀ ಪ್ರಕರಣದ ಮೂಲ
ಕಾರಣ ಏನು ಅಂತ ಹೇಳಿದ್ರೆ ಒಂದು ಬೈಕ್ ಆಕ್ಸಿಡೆಂಟ್. ಎಷ್ಟನೇ ಇಸ್ವಿಯಲ್ಲಿ ಸರ್ ಯಾವಾಗ ಆಗುತ್ತೆ ಬೈಕ್ ಆಕ್ಸಿಡೆಂಟ್? 2014ರಲ್ಲಿ ಆಶಿಕ್ ಎಂಬ ಯುವಕ ಚಲಾಯಿಸುತ್ತಿದ್ದಂತ ಒಂದು ಬೈಕ್ ದೇವೇಂದ್ರ ಸುವರ್ಣ ಅವರಿಗೆ ಡಿಕ್ಕಿ ಹೊಡೆಯುತ್ತದೆ. ದೇವೇಂದ್ರ ಸುವರ್ಣ ಅವರು ರಸ್ತೆಗೆ ಬೀಳ್ತಾರೆ. ಅವರ ತಲೆಯ ಭಾಗಕ್ಕೆ ಮತ್ತು ದೇಹದ ಇತರ ಭಾಗಗಳಿಗೆ ಗಾಯಗಳಾಗುತ್ತವೆ. ಅವರು ಹಾಸ್ಪಿಟಲೈಸ್ ಆಗ್ತಾರೆ. ಹಾಸ್ಪಿಟಲ್ ಚಿಕಿತ್ಸೆ ಪಡೆದು ಅವರು ಮನೆಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಹಲವು ಲಕ್ಷ ರೂಪಾಯಿಗಳ ವ್ಯಯ ಆಗಿರ್ತದೆ. ಆ ಸಂಬಂಧವಾಗಿ ಅವರು ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಕ್ಲೇಮ್ಸ್ ಟ್ರಿಬ್ಯುನಲ್ಗೆ ಒಂದು ಅರ್ಜಿ ಸಲ್ಲಿಸಿ ನಂಗೆ ಆ ಬೈಕಿನ ಇನ್ಶೂರೆನ್ಸಿನ ಆಧಾರದಲ್ಲಿ ಪರಿಹಾರ ಕೊಡಬೇಕಂತ ಕೋರ್ತಾರೆ. ಈ ಕೇಸು ಒಂದು 4 ವರ್ಷ ಆ ನ್ಯಾಯಾಲಯದಲ್ಲಿ ನಡೀತದೆ. ನಡೆದಾಗ ಇನ್ಶೂರೆನ್ಸ್ ಕಂಪನಿಯವರು ಹೇಳ್ತಾರೆ ಬೈಕಿನ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಬೈಕಿನ ಕೆಲವೊಂದು ದಾಖಲೆಗಳು ಲ್ಯಾಪ್ಸ್ ಆಗಿದೆ, ಆದ್ರಿಂದಾಗಿ ಈ ಕೇಸಿನಲ್ಲಿ ಕಂಪನಿ ಇನ್ಶೂರೆನ್ಸ್ ಪರಿಹಾರ ದರವನ್ನು ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ. ಅಂದ್ರೆ ದಾಖಲಾತಿ ಸರಿಯಾಗಿರುವುದಿಲ್ಲ, ಬರುವುದಿಲ್ಲ ಅಂತ ಹೇಳ್ತಾರೆ. ಬರುವುದಂತ ಹೇಳಿದ ಮೇಲೆ ದೇವೇಂದ್ರ ಸುವರ್ಣ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಬೈಕಿನ ಆರ್ಸಿ ಓನರ್ ಯಾರಿದ್ದಾರೆ ಅವರ ಮೇಲೆ ಮತ್ತು ಬೈಕಿನ ರೈಡರ್ ಯಾರಿದ್ದಾರೆ ಅವರನ್ನು ಪಾರ್ಟಿ ಮಾಡಿ ಸಿವಿಲ್ ಸೂಟ್ ಹಾಕ್ತಾರೆ. ಸಿವಿಲ್ ಸೂಟ್ ಹಾಕಿ ಆ ಪರಿಹಾರವನ್ನು ಮೋಟಾರ್ ವೆಹಿಕಲ್ ಕ್ಲೇಮ್ಸ್ ಟ್ರಿಬ್ಯುನಲ್ ಏನು ಪರಿಹಾರ ಧನವನ್ನು ಕೊಡಬೇಕು ಅಂತ ಆದೇಶ ಮಾಡಿದೆ, ಒಂದು 25 ಲಕ್ಷ ರೂಪಾಯಿ, ಅದನ್ನು ವಸೂಲಿ ಮಾಡಬೇಕು ಇವರಿಂದ ಅಂತ ಹೇಳಿ ಅವರೊಂದು ಸಿವಿಲ್ ದಾವೆ ಹಾಕ್ತಾರೆ. ಸಿವಿಲ್ ದಾವೆ ಹಾಕಿ ನ್ಯಾಯಾಲಯ ಅವರಿಗೆ ಸಮನ್ಸ್ ನೀಡ್ತದೆ. ಆ ಸಮನ್ಸಿಗೆ ಬೈಕಿನ ಆರ್ಸಿ ಓನರ್ ಆಗಲಿ ಬೈಕಿನ ರೈಡರ್ ಆದ್ರೆ ಈ ಆಶಿಕ್ ಆದ್ರೂ ಕೋರ್ಟಿಗೆ ಹಾಜರಾಗೋದಿಲ್ಲ. ಆದ್ದರಿಂದಾಗಿ ಆ ಪ್ರಕರಣದಲ್ಲಿ ನ್ಯಾಯಾಲಯ ಡಿಸೆಂಬರ್ 9ರಂದು ತೀರ್ಪು ನೀಡಿ ದೇವೇಂದ್ರ ಸುವರ್ಣ ಅವರಿಗೆ ಮೋಟಾರ್ ವೆಹಿಕಲ್ ಕ್ಲೇಮ್ಸ್ ಟ್ರಿಬ್ಯುನಲ್ ಏನು ಅವಾರ್ಡ್ ಮಾಡಿತ್ತು 25 ಲಕ್ಷ ರೂಪಾಯಿಗಳನ್ನ ಅದನ್ನು ಆ ಇಬ್ಬರು ವಸೂಲಿ ಮಾಡಿ ಕೊಡಬೇಕು ಅಂತ ಹೇಳಿ ಆದೇಶ ಮಾಡ್ತದೆ. ಈ ಸಂಬಂಧವಾಗಿ ವಾರಂಟ್ ಹೊರಡಿಸ್ತದೆ ಮತ್ತು ಮಲ್ಪೆ ಪೊಲೀಸರಿಗೆ ಒಂದು ಸೂಚನೆ ಕೊಡ್ತದೆ. ಈ ವಾರಂಟ್ ಅನ್ನು ಜಾರಿ ಮಾಡಲಿಕ್ಕೆ ನ್ಯಾಯಾಲಯದ ಸಿಬ್ಬಂದಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ. ಹಾಗೆ ಈ ಆದೇಶವನ್ನು ಹಿಡಿದುಕೊಂಡು ದೇವೇಂದ್ರ ಸುವರ್ಣ ಅವರು ಮಲ್ಪೆ ಪೊಲೀಸರನ್ನು ಸಂಪರ್ಕ ಮಾಡ್ತಾರೆ. ಮಲ್ಪೆ ಪೊಲೀಸರು ದೇವೇಂದ್ರ ಸುವರ್ಣರ ಜೊತೆಗೂಡಿ ಆಶಿಕ್ನ ಮೊಬೈಲ್ ನೆಟ್ವರ್ಕ್ ಅನ್ನು ಪರಿಶೀಲನೆ ಮಾಡಿದಾಗ ಆತ ಉಪ್ಪೂರು ಸಮೀಪದ ಉಗ್ಗೆಲ್ಬೆಟ್ಟಲ್ಲಿ ಇದ್ದಾನೆ ಅಂತ ಗೊತ್ತಾಗಿರ್ತದೆ. ಆದ್ರಿಂದಾಗಿ ಅವನು ಆ ಮನೆಯಲ್ಲಿ ಇರ್ತಾನೆ, ಅವನ ದೊಡ್ಡಮ್ಮನ ಮನೆಯಲ್ಲಿ ಇರ್ತಾನೆ ಅನ್ನೋದನ್ನು ಖಚಿತಪಡಿಸಿಕೊಂಡೇ ಆ ಮನೆಯಲ್ಲಿ ಇದ್ದಾನೆ ಅಂತ ಹೇಳಿ ಖಚಿತಪಡಿಸಿಕೊಂಡೇ ಹೋಗಿರ್ತಾರೆ. ಅವರೊಟ್ಟಿಗೆ ದೇವೇಂದ್ರ ಸುವರ್ಣ ಅವರು ಸಹ ಇರ್ತಾರೆ, ದೂರುದಾರರು ಇರ್ತಾರೆ. ಯಾಕಂದ್ರೆ ಪೊಲೀಸರು ಹೋಗಿ ಅವ ಇದ್ರೂ ಸಹ ಇಲ್ಲ ಅಂತ ವಾಪಸ್ ಬಂದ್ರೆ ಅಂತ ಹೇಳಿ ದೂರುದಾರರು ಹೋಗಿರ್ತಾರೆ. ಯಾಕಂದ್ರೆ ಅವರು ವೈದ್ಯಕೀಯ ಚಿಕಿತ್ಸೆಗಾಗಿ ಖರ್ಚು ಮಾಡಿದ್ದ ವೆಚ್ಚವನ್ನ ನ್ಯಾಯಾಲಯದ ಮೂಲಕ ಪರಿಹಾರವಾಗಿ ಪಡ್ಕೊಂಡವರು. ಆದ್ದರಿಂದ ಅವರ ಜವಾಬ್ದಾರಿ ಇತ್ತು ಅದರಲ್ಲಿ. ಅದರಿಂದ ಅವರು ಹೋಗಿದ್ದಾರೆ. ಹೋಗಿ ಅಲ್ಲಿ ಈ ಘಟನೆಗಳು ನಡೆದಿದೆ. ಈ ಘಟನೆಗಳು ನಡೆದ ನಂತರ ಇದು ಯಾವಾಗ SP ಕಚೇರಿಗೆ ಹೋಯ್ತೋ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಪೊಲೀಸರು ಯಾಕಿಷ್ಟ ಆತುರ ಮಾಡಿದ್ರು? ಬೆಳಗ್ಗೆ 4:15 ಹೋಗುವಂತದೇನಿತ್ತು, ಕೋರ್ಟಿನ ಯಾರು ಸಿಬ್ಬಂದಿ ಇರಲಿಲ್ಲ ಅಂತ ಹೇಳಿ. ನಿಮ್ಮ ಪ್ರಕಾರ ನೀವೇನ್ ಹೇಳ್ತೀರಾ ಇದಕ್ಕೆ? ನೋಡಿ, ಯಾವುದೇ ಸಿವಿಲ್ ನ್ಯಾಯಾಲಯದ ಆದೇಶವನ್ನ ಜಾರಿ ಮಾಡುವಂತಹ ಅಧಿಕಾರ ಇರುವುದು ನ್ಯಾಯಾಲಯದ ಅಮೀನರಿಗೆ, ಅಂದ್ರೆ ಬೈಲಿಫ್ ಅಂತ ನಾವು ಹೇಳ್ತೇವೆ ಅವರಿಗೆ ಕಾನೂನು ಭಾಷೆಯಲ್ಲಿ. ಅವರಿಗೆ ರಕ್ಷಣೆ ನೀಡುವಂತಹ ಜವಾಬ್ದಾರಿ ಪೊಲೀಸ್ ಇಲಾಖೆಯದ್ದು. ಸಾಮಾನ್ಯವಾಗಿ ಅಮೀನರಿಗೆ ನ್ಯಾಯಾಲಯ ಆದೇಶ ಕೊಡುವಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ಪೊಲೀಸರ ರಕ್ಷಣೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಮತ್ತೊಂದು ಆದೇಶವನ್ನು ಕೊಟ್ಟಿರ್ತದೆ. ಆ ಆದೇಶವನ್ನು ಪೊಲೀಸರಿಗೆ ತೋರಿಸಿ ಪೊಲೀಸರ ರಕ್ಷಣೆಯಲ್ಲಿ ಅಮೀನರು ಹೋಗಿ ಆ ಆದೇಶವನ್ನು ಜಾರಿ ಮಾಡಬೇಕು. ಆದ್ರೆ ಈ ಕೇಸಲ್ಲಿ ಹಾಗಾಗಿಲ್ಲ. ಈ ಕೇಸಲ್ಲಿ ಇವರು ನೇರವಾಗಿ ಇಟ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಯಾಕಂದ್ರೆ ಅಮೀನರು ಜೊತೆಯಲ್ಲಿ ಇರಲಿಲ್ಲ, ಬೆಳಿಗ್ಗೆ ಅಮೀನರು ಜೊತೆಯಲ್ಲಿ ಇರಲಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪೊಲೀಸರು ಯಾವಾಗ ಅಕ್ಷತಾ ಪೂಜಾರಿ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಕಂಪ್ಲೇಂಟ್ ಮಾಡಿದ್ರು, ಅದು ಮಲ್ಪೆ ಪೊಲೀಸರಿಗೆ ಗೊತ್ತಾಯ್ತು ಬ್ರಹ್ಮಾವರ ಪೊಲೀಸರ ಮೂಲಕ. ಆಗ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಮಲ್ಪೆ ಪೊಲೀಸರು ದೂರು ದಾಖಲು ಮಾಡುವಾಗ ಆ ದೂರಿನಲ್ಲಿ ಕೋರ್ಟ್ ಅಮೀನರ ಜೊತೆಯಲ್ಲಿ ಹೋಗಿ ಆ ಮನೆಯನ್ನು ಸರ್ಚ್ ಮಾಡ್ಲಿಕ್ಕೆ ಹೋದಾಗ ನಮ್ಗೆ ಅವರು ಅಡ್ಡಿಪಡಿಸಿದ್ರು ಅಂತ ಹೇಳಿ ಕೇಸು ದಾಖಲು ಮಾಡ್ಕೊಂಡಿದ್ದಾರೆ. ಆದ್ರೆ ನಿಮಗೆ ಅನ್ಸುತ್ತೆ ಸರ್ ಬೆಳಗ್ಗೆ 4:15 ಹೋಗೋದು ಸರಿನಾ? ಖಂಡಿತವಾಗಿಯೂ ಸರಿಯಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಕ್ರಿಮಿನಲ್ ಪ್ರಕರಣದ ಅಪರಾಧಿ ಅಂತ ಹೇಳಿದರೆ ಅವನಿಗೂ ಸರ್ಕಾರಕ್ಕೂ ಮಧ್ಯೆ ಇರುವಂತಹ ಕಾನೂನು ಸಂಘರ್ಷ. ನೀವು ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ದೂರುದಾರ ಇರಬಹುದು, ಆದ್ರೆ ದೂರುದಾರನ ಪರವಾಗಿ ನ್ಯಾಯಾಲಯದಲ್ಲಿ ಬಡಿದಾಡುವುದು ಸರ್ಕಾರ. ದಿ ಸ್ಟೇಟ್ ವರ್ಸಸ್ ಎಕ್ಯೂಸ್ ಅಂತ ಇರ್ತದೆ ಹೊರತು ಒಬ್ಬ ವ್ಯಕ್ತಿಯ ವಿರುದ್ಧ ಮತ್ತೊಬ್ಬ ವ್ಯಕ್ತಿ ಅಂತ ಹೇಳಿ ಕೇಸ್ ಇರುವುದಿಲ್ಲ. ಕ್ರಿಮಿನಲ್ ಕೇಸಿನಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರದ
ಸಿಬ್ಬಂದಿಗಳಾಗಿ ಪೊಲೀಸರು ಆ ಪ್ರಕರಣದಲ್ಲಿ ಯಾರು ಸರ್ಕಾರದ ವಿರುದ್ಧ ಇದ್ದಾನೆ ಆರೋಪಿ ಅವನ ವಿರುದ್ಧ ಕಾರ್ಯಾಚರಣೆ ಮಾಡುವುದು ಸಹಜ ನ್ಯಾಯ. ಆದ್ರಿಂದಾಗಿ ನ್ಯಾಯಾಲಯದ ವಾರಂಟ್ ಇರ್ಲಿ ಇಲ್ಲದೆ ಇರ್ಲಿ, ಒಬ್ಬನ ಮೇಲೆ ಕ್ರಿಮಿನಲ್ ಪ್ರಕರಣದಲ್ಲಿ ಎಫ್ಐಆರ್ ಆಗಿದ್ದರೆ ಪೊಲೀಸ್ ಅಧಿಕಾರಿಗಳು ಆತನನ್ನು ಎಲ್ಲಿಯೂ ಎಲ್ಲಿಂದಲೂ ಯಾವ ರೀತಿಯಲ್ಲಿದ್ದರೂ ಹಿಡಿದು ತಿಳಿಸಬಹುದು. ಪೊಲೀಸರಿಗೆ ಪ್ರತ್ಯೇಕವಾದ ವಾರಂಟಿನ ಅಗತ್ಯ ಇರುವುದಿಲ್ಲ. ಎಫ್ಐಆರ್ ಆದ್ರೆ ಸಾಕಾಗಿರ್ತದೆ. ಆದ್ರೆ ಈ ಪ್ರಕರಣದಲ್ಲಿ ಪೊಲೀಸರಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಆತ ಆಕ್ಸಿಡೆಂಟ್ ಕೇಸಿನಲ್ಲಿ ಆರೋಪಿಯಾಗಿ ಆತನ ಮೇಲೆ ವಾರಂಟ್ ಇದ್ದರೆ ಪೊಲೀಸರು ಬಂಧಿಸಬಹುದಿತ್ತು. ಆದರೆ ಈ ಪ್ರಕರಣದಲ್ಲಿ ಆತನ ಮೇಲೆ ನ್ಯಾಯಾಲಯದ ಆದೇಶ ಇರುವುದು ರಿಕವರಿ ಸೂಟ್ನಲ್ಲಿ. ಮೋಟಾರ್ ವೆಹಿಕಲ್ ಕ್ಲೈಮ್ಸ್ ಟ್ರಿಬ್ಯುನಲ್ ಏನು ಆದೇಶ ಮಾಡಿದೆ ಆ ಆದೇಶವನ್ನು ರಿಕವರಿ ಮಾಡಬೇಕು ಅಂತ ಹೇಳಿ ಇವರು ಸಿವಿಲ್ ಸೂಟ್ ಹಾಕಿದ್ದಾರೆ. ಆ ಸೂಟಿನಲ್ಲಿ ಆತನ ಮೇಲೆ ನೋಟಿಸ್ ಇರುವುದು. ಅದರಿಂದಾಗಿ ಆ ನೋಟಿಸ್ಗೆ ಪೊಲೀಸರು ಈ ರೀತಿಯಾಗಿ ಒಬ್ಬ ದರೋಡೆಕೋರನನ್ನು, ಒಬ್ಬ ಕೊಲೆಗಾರನನ್ನು ಹಿಡಿದು ಬಡಿದು ಹಾಕುವಂತಹ ರೀತಿಯಲ್ಲಿ ಒಂದು ಹೆಣ್ಮಕ್ಕಳೇ ಇದ್ದಂತಹ ಮನೆಗೆ ಹೋಗಿ ದಾಂಧಲೆ ನಡೆಸಿದ್ದು ತಪ್ಪು. ಬೆಳಿಗ್ಗೆ 4 ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಪೊಲೀಸರು ಆರೋಪಿಗಳನ್ನು ಹಿಡಿಲಿಕ್ಕೆ ಹೋಗುವ ಸಮಯವೇ ಅದು. ಯಾಕಂತ ಹೇಳಿದ್ರೆ ಆಗ ನಿದ್ರೆಯಲ್ಲಿ ಇರ್ತಾರೆ ಯಾವುದೇ ಆರೋಪಿಗಳು. ಆದ್ರೆ ಈ ಕೇಸಲ್ಲಿ ಹಾಗಿರ್ಲಿಲ್ಲ. ಈ ಕೇಸಲ್ಲಿ ಆ ಅಗತ್ಯತೆ ಇರಲಿಲ್ಲ. ಯಾಕಂದ್ರೆ ಪೊಲೀಸರಿಗೂ ಈ ಕೇಸಿಗೂ ಏನೂ ಸಂಬಂಧ ಇಲ್ಲ. ನ್ಯಾಯಾಲಯದ ಆದೇಶವನ್ನು ಪಾಲಿಸಬೇಕು ಎನ್ನುವಂತಹ ಒಂದು ಒತ್ತಡ ಬಿಟ್ರೆ ಪೊಲೀಸರಿಗೆ ಈ ಕೇಸಿಗೂ ಸಂಬಂಧ ಇಲ್ಲ. ಕೋರ್ಟ್ ಅಮೀನ್ ಅವರು ಮಾತಾಡುವಂತ ಅಧಿಕಾರ ಇತ್ತು ಅವರೊಟ್ಟಿಗೆ. ಪೊಲೀಸರಿಗೆ ಕೇವಲ ಕೋರ್ಟ್ ಅಮೀನಿಗೆ ರಕ್ಷಣೆ ಕೊಡುವ ಅಧಿಕಾರವೇ ಹೊರತು ಯಾವುದೇ ವಿಚಾರದಲ್ಲಿ ಮಾತಾಡುವಂತ ಅಧಿಕಾರ ಇಲ್ಲ ಈ ಪ್ರಕರಣದಲ್ಲಿ. ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಅವರು ಯಾರು ಇದರಲ್ಲಿ ದುಡ್ಡು ಕಟ್ಟಬೇಕು ಅವ್ರ ಮನೆಗೆ ಹೋಗುವ ಬದಲಿ ಇನ್ನೊಬ್ರು ಅವರ ಸಂಬಂಧಿಕರ ಮನೆಗೆ ಹೋಗುದು ಎಷ್ಟು ಸರಿ ಅನ್ನುವಂತ ದೊಡ್ಡ ಪ್ರಶ್ನೆ ಬರುದಿಲ್ವಾ? ಆ ಪ್ರಶ್ನೆ ಬರ್ತದೆ. ಆದ್ರೆ ಆ ನ್ಯಾಯಾಲಯದ ಆದೇಶದಲ್ಲಿ ಆಶಿಕನ ಹೆಸರು ಇದ್ದಿದ್ರಿಂದ, ಆ ಆಕ್ಸಿಡೆಂಟ್ ಕೇಸಲ್ಲಿ ಅವ ಆರೋಪಿ ಆಗಿದ್ದರಿಂದ, ಆತ ಮನೆಯಲ್ಲಿ ಇಲ್ಲದೆ ಇದ್ದುದರಿಂದ, ಆತನ ಮೊಬೈಲ್ ಟವರ್ ಲೊಕೇಶನ್ ಉಪ್ಪೂರು ಉಗ್ಗೆಲ್ಬಿಟ್ಟನ್ನು ತೋರಿಸ್ತಾ ಇದ್ದುದರಿಂದ ಆತ ಯಾವ ಮನೆಯಲ್ಲಿ ಇದ್ದಾನೋ ಆ ಮನೆಗೆ ಪೊಲೀಸರು ಹೋಗಿದ್ದಾರೆ. ಖಂಡಿತವಾಗಿಯೂ ಹೌದು. ಯಾಕಂತ ಹೇಳಿದ್ರೆ ಈ ಪ್ರಕರಣವನ್ನು ನೀವು ಮೇಲ್ನೋಟಕ್ಕೆ ಗಮನಿಸಿದರೆ ತಪ್ಪು ಇದೆ. ಯಾವಾಗ ಅಕ್ಷತಾ ಪೂಜಾರಿ ಉಡುಪಿಯ ಅಜ್ಜರಕಾಡು ಆಸ್ಪತ್ರೆಗೆ ದಾಖಲಾಗಿ ಬ್ರಹ್ಮಾವರ ಪೊಲೀಸರಿಗೆ ದೂರು ಕೊಡ್ತಾರೋ ಆಗ ಬ್ರಹ್ಮಾವರ ಪೊಲೀಸರು ಮಲ್ಪೆ ಪೊಲೀಸರ ಹತ್ರ ವಿಚಾರಿಸ್ತಾರೆ. ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬಂದು ಮಲ್ಪೆ ಪೊಲೀಸರು ಕಾರ್ಯಾಚರಣೆ ನಡೆಸುವಾಗ ಬ್ರಹ್ಮಾವರ ಪೊಲೀಸರಿಗೆ ಮಾಹಿತಿ ಕೊಟ್ಟಿರಲಿಲ್ಲ. ತದನಂತರ ಅವರಿಗೆ ಮಾಹಿತಿ ಗೊತ್ತಾಗಿರೋದು. ಈ ಸಂದರ್ಭದಲ್ಲಿ ಮಲ್ಪೆ ಪೊಲೀಸರಿಗೆ ಅವರು ಸೂಚನೆ ನೀಡಿ ಮಲ್ಪೆ ಪೊಲೀಸರು ಬಂದು 2 ದಿವಸದ ನಂತರ, ಘಟನೆ ನಡೆದ 2 ದಿವಸದ ನಂತರ 10ನೇ ತಾರೀಕು ಮುಂಜಾನೆ 4:15 ಈ ಘಟನೆ ನಡೆದಿದೆ. ಮಲ್ಪೆ ಪೊಲೀಸರು ಬ್ರಹ್ಮಾವರ ಠಾಣೆಗೆ ಬಂದು ದೂರು ನೀಡಿರುವುದು 12ನೇ ತಾರೀಕಿಗೆ. ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ. ವಾಸ್ತವವಾಗಿ ಪೊಲೀಸರು ಒಂದು ಕಡೆಯಲ್ಲಿ ಒಂದು ಆರೋಪಿಯನ್ನು ಬಂಧಿಸಲಿಕ್ಕೆ ಹೋದಾಗ ಅಲ್ಲಿ ಏನು ಅಡೆತಡೆಗಳಾದ್ರೂ ಸಹ ಇಮಿಡಿಯೇಟ್ ಅವರು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಆ ಸಂಬಂಧವಾಗಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು ಮಾಡ್ಕೊಳ್ಬೇಕು, ದೂರು ನೀಡಬೇಕು, ಕೇಸು ದಾಖಲಾಗಬೇಕು. ಯಾಕಂದ್ರೆ ಪೊಲೀಸರಿಗೂ ಕಾನೂನು ಗೊತ್ತಿರ್ತದೆ. ಬೇರೆಯವರಿಗಾದ್ರೆ, ಸಾರ್ವಜನಿಕರಿಗಾದ್ರೆ ಕಾನೂನು ಗೊತ್ತಿರುವುದಿಲ್ಲ, ಮಾಹಿತಿಯ ಕೊರತೆ ಇರ್ತದೆ, ಎಲ್ಲವನ್ನು ಒಪ್ಪಿಕೊಳ್ಬಹುದು. ಪೊಲೀಸರಿಗೆ ಹಾಗೆಲ್ಲ. ಪೊಲೀಸರಿಗೆ ಕಾನೂನು ಗೊತ್ತಿರ್ತದೆ. ಅವತ್ತೇ ಅವರು ಕೇಸು ದಾಖಲು ಮಾಡ್ಕೊಂಡಿದ್ದಾರೆ. ಈ ಸಮಸ್ಯೆ ಮಲ್ಪೆ ಪೊಲೀಸರಿಗೆ ಬರ್ತಾ ಇರಲಿಲ್ಲ. ಅವರು ಕಾನೂನುಬದ್ಧವಾಗಿ ಮನೆಗೆ ಸರ್ಚಿಗೆ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ನ್ಯಾಯಾಲಯದ ಆದೇಶ ಇದೆ ಅಂತ ಆಗುವಾಗ ಸರ್ಚಿಗೆ ಹಗಲೇ ಹೋಗಬೇಕು, ರಾತ್ರಿಯೇ ಹೋಗಬೇಕು ಅಂತ ಏನೂ ಇರಲಿಲ್ಲ. ಅವರು ಅದು ಅಲ್ಲದೆ ಅವರು ಇದು ಮುಂದಿನ ತನಿಖೆಯಲ್ಲಿ ಈ ಬಗ್ಗೆ ಒಂದು ಇಲಾಖಾ ತನಿಖೆ ನಡೀತದೆ, SP ಅವರ ಸೂಚನೆ ಅಂತೆ. ಆ ಇಲಾಖಾ ತನಿಖೆಯಲ್ಲಿ ಎಲ್ಲ ಅಂಶಗಳು ಬಯಲಾಗುತ್ತೆ. ಪೊಲೀಸರು ಮಾಡಿದ ತಪ್ಪು ಏನಿದೆ ಅಂತ ಹೇಳಿ. ಸರಿ ಇದ್ದರೆ ಸರಿಯಾಗಿರ್ತದೆ, ತಪ್ಪಾದ್ರೆ ತಪ್ಪಾಗಿರ್ತದೆ. ಅದರಿಂದ ಇನ್ನು ಮುಂದಿನ ತನಿಖೆ ಇದೆ. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಪೊಲೀಸರ ಮೇಲೆ ನಡೆಯುವಂತದ್ದು ಇಲಾಖಾ ತನಿಖೆ. ಕಾನೂನುಬದ್ಧವಾಗಿ ಆ ಮನೆಗೆ ಹೋಗಿದ್ದಾರಾ ಇಲ್ಲವೋ ಎನ್ನುವ ಬಗ್ಗೆ ಇಲಾಖಾ ತನಿಖೆ ನಡೀತದೆ. ಇಲಾಖಾ ತನಿಖೆಯಲ್ಲಿ ಪೊಲೀಸರು ಮಾಡಿದ ತಪ್ಪು ಅಂತ ಹೇಳಿ ಪ್ರೂವ್ ಆದ್ರೆ ಪೊಲೀಸರಿಗೆ ದಂಡ ಅಥವಾ ಬೇರೆ ರೀತಿಯ ಶಿಸ್ತು ಕ್ರಮವನ್ನು ಕೈಗೊಳ್ಳಬಹುದು. ಹೋರಾಟ ಏನಾಗುತ್ತೆ? ಇವತ್ತಿನ ಹೋರಾಟ ಬ್ರಹ್ಮಾವರ ಪೊಲೀಸ್ ಠಾಣೆ ಎದುರಲ್ಲಿ ಇರ್ತದೆ. ಈ ಪ್ರಕರಣದಲ್ಲಿ ಬ್ರಹ್ಮಾವರ ಪೊಲೀಸರು ಸಹ ಕರ್ತವ್ಯ ಲೋಪ ಎಸಗಿದ್ದಾರೆ ಎನ್ನುವಂತ ಆರೋಪ ಇದೆ. ಯಾಕಂತ ಹೇಳಿದ್ರೆ ಅಕ್ಷತಾ ಪೂಜಾರಿ ನೀಡಿದಂತಹ ಹೇಳಿಕೆಯ ಆಧಾರದಲ್ಲಿ ಅವರು ಮಲ್ಪೆ ಪೊಲೀಸರ ಮೇಲೆ FIR ಮಾಡಿಲ್ಲ. ಯಾವುದೇ ಮೆಡಿಕೋ ಲೀಗಲ್ ಕೇಸಿನಲ್ಲಿ ಇಂಟಿಮೇಷನ್ ಬಂದು ಪೊಲೀಸರು ಹೋಗಿ ಸ್ಟೇಟ್ಮೆಂಟ್ ಪಡ್ಕೊಂಡು ಬಂದ ನಂತರ ಅದನ್ನು ಅವರು ಆ ಗಾಯದ ಪ್ರಮಾಣದ
ಆಧಾರದಲ್ಲಿ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಮಾಡಬೇಕಿತ್ತು ಮತ್ತು ತನಿಖೆ ಮಾಡಬೇಕಿತ್ತು. ಆದ್ರೆ ಪೊಲೀಸರು ಎಫ್ಐಆರ್ ಮಾಡಿಲ್ಲ. ಆದ್ರಿಂದಾಗಿ ಬ್ರಹ್ಮಾವರ ಪೊಲೀಸರ ಕರ್ತವ್ಯ ಲೋಪವು ಇದರಲ್ಲಿ ಕಂಡು ಬರ್ತಾ ಇದೆ ಎನ್ನುವುದು ಹೋರಾಟಗಾರರ ಆರೋಪ. ನೇತೃತ್ವವನ್ನು ಒಬ್ಬರು ವಕೀಲರೇ ವಹಿಸಿಕೊಂಡಿರುವುದನ್ನು. ಆದ್ರಿಂದಾಗಿ ಅವರು ಈ ಮಲ್ಪೆ ಪೊಲೀಸರು ಮತ್ತು ಬ್ರಹ್ಮಾವರ ಪೊಲೀಸರ ಮೇಲೆ ಸೊ ಏನಾಗತ್ತಂತ ನೋಡುವ ಸರ್, ಕಾದ್ ನೋಡ್ಬೇಕು. ಹೌದು ಸರ್. ಥ್ಯಾಂಕ್ ಯು ಸರ್.